ಮಾಧ್ಯಮಗಳಲ್ಲಿ ಇದೆ ಅಂತ ಹೇಳ್ಬಿಟ್ಟು ಏನೋ ಇದೆ ಕಾನೂನೇ ಬಂದ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಆಗಲ್ಲ ಮೇಡಮ್ ಈ ಕಡೆ ಬನ್ನಿ. ಆದ್ರೆ ಈ ಗೈಡ್ಲೈನ್ಸ್ ಬರೀ ಒಂದು ಅಡ್ವೈಸರಿ ಸಲಹೆಗಳು ಬಿಟ್ರೆ ಇದು ಯಾವುದು ಕಾನೂನು ಇಲ್ಲ. ಮತ್ತು ಇವತ್ತು ಬಂದಿರತಕ್ಕಂಥ ಗೈಡ್ಲೈನ್ಸ್ ಅಲ್ಲಿ ಹಲವು ಪ್ಯಾರಾಗಳು, ಹಲವು ಸ್ಟ್ರಕ್ಚರ್ ರೂಲ್ಸ್ ಏನಿದೆ ಅದು ಬಂದು ಮೋಟಾರ್ ವೆಹಿಕಲ್ ಆಕ್ಟ್ಗೆ ಎಗನೆಸ್ಟ್ ಆಗಿದೆ ಒಂದು. ಎರಡನೇದಾಗಿ ಕಾಂಪಿಟೇಷನ್ ಆಕ್ಟ್ಗೆ ಎಗನೆಸ್ಟ್ ಆಗಿದೆ. ಸಾರ್ವಜನಿಕರಿಗೆ ಹೊರೆ ಆಗ್ತದೆ ದರ. ಮತ್ತು ನಂತರದಲ್ಲಿ ನಮ್ಮ ಆಟೋ ಚಾಲಕರಿಗೂ ಮತ್ತು ಮಾಲೀಕರಿಗೂ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸಿ ಆಗಿರ್ಬೋದು, ಆಟೋ ಆಗಿರ್ಬೋದು, ಯಾರೇ ಆಗಿರ್ಬೋದು, ಈ ಅಗ್ರಿಗೇಷನ್ ಕಮಿಟಿಯಲ್ಲಿ ಅಗ್ರಿಗೇಟರ್ ಜೊತೆ ಕೆಲಸ ಮಾಡುವವರಿಗೆ ತೊಂದರೆ ಆಗಿದೆ. ಈ ಅಗ್ರಿಗೇಟರ್ ಪಾಲಿಸಿ ಪ್ರಕಾರ ಸಾರ್ವಜನಿಕರಿಂದ ಅಗ್ರಿಗೇಟರ್ಗಳು 1:2 ಟೈಮ್ಸ್ ತಗೋಬಹುದು ಅಂತ ಹೇಳಿ ಮೆನ್ಷನ್ ಮಾಡಿದೆ. ಅಂದ್ರೆ 15 ರೂಪಾಯಿ ಇರ್ತಕ್ಕಂಥದ್ದು 45 ರೂಪಾಯಿ ತನಕ ಪೀಕ್ ಅವರ್ಸ್ ಅಲ್ಲಿ ಸರ್ಜ್ ಪ್ರೈಸ್ ಅಲ್ಲಿ ತಗೋಬಹುದು ಅನ್ನೋದು. ಇದು ಒಂದು ರೀತಿಯಲ್ಲಿ ಎಲ್ಲೋ ಸಾರ್ವಜನಿಕರ ಹಕ್ಕನ್ನ ಕಸಿಯುವಂತ ಒಂದು ಕೆಲಸ. ಎರಡನೇದಾಗಿ ಆಟೋ ಚಾಲಕರಿಂದ 20% ಕಮಿಷನ್ ತಗೋಬಹುದು ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಆಗಿ ಕಮಿಷನ್ ಮಾಡಿದ್ದಾರೆ. ಅದು ಕೂಡ ನಮ್ಮ ಆಟೋ ಚಾಲಕರಿಗೆ ತೊಂದರೆ. ಸರಿ, ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕಲ್ಲ ಅನ್ನೋದಕ್ಕೆ ಏನಾದ್ರು ಇದೆ? ಒತ್ತಡದ ಪ್ರಶ್ನೆ ಬರೋದಿಲ್ಲ. ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದಂತ ಒಂದು ಅಧಿಕಾರಗಳಿದೆ. ಆ ಅಧಿಕಾರದಲ್ಲಿ ಸೆಕ್ಷನ್ 63 ಅಡಿಯಲ್ಲಿ ಆ ಅಧಿಕಾರವನ್ನ ಚಲಾಯಿಸಿ ರಾಜ್ಯ ಸರ್ಕಾರ ತನಗೆ ಬೇಕಾದಂತ ಮಾಡಿಫಿಕೇಶನ್ಗಳನ್ನ ಅನುಮತಿ ಕೊಡೋದು ಕೊಡದೇ ಇರತಕ್ಕಂಥದ್ದು ಅದು ತನ್ನ ನಿಲುವನ್ನು ಪ್ರತಿಪಾದಿಸಬಹುದು. ಸರ್, ಆದ್ರೆ ಕೆಲವು ಜನಗಳ ಆರೋಪನೂ ಇದೆ, ಆಟೋದವರು ದುಪ್ಪಟ್ಟು ಕೇಳ್ತಾರೆ, 2 ಕೇಳ್ತಾರೆ, ಹಂಗಾಗಿ ಆ ಬೈಕ್ ಟ್ಯಾಕ್ಸಿ ನಮಗೆ ತುಂಬಾ ಅನುಕೂಲವಾಗಿತ್ತು ಅಂತ. ಸರ್, ಬೈಕ್ ಟ್ಯಾಕ್ಸಿ ಯಾವ ರೀತಿಯಲ್ಲಿ ಅನುಕೂಲ ಆಗಿತ್ತು ಅಂತ ನಾನಂತೂ ಅರ್ಥ ಆಗ್ತದೆ. ಈ ಬೈಕ್ ಟ್ಯಾಕ್ಸಿ ಅನ್ನುವಂತಕ್ಕಂಥದ್ದು ಬೆಂಗಳೂರಿಗೆ ಬಂದಾಗಲಿಂದನೂ ಎಷ್ಟು ಆಕ್ಸಿಡೆಂಟ್ಗಳಾಗಿದೆ, ಎಷ್ಟು ಜನ ಬಿದ್ದಿದ್ದಾರೆ, ಆಟೋಗಳಿಂದ ತೊಂದರೆ ಎಷ್ಟಾಗಿದೆ, ಕೇವಲ ಆ ಬೈಕ್ ಟ್ಯಾಕ್ಸಿಗಳು ಬಂದ್ಮೇಲೆ ಎಷ್ಟಾಗಿದೆ ಅನ್ನೋಂಥದ್ದನ್ನ ಸರ್ಕಾರದ ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದರ ನಿಮ್ಗೆ ಒಂದೊಂದು ಇದು ಕೂಡ ಸಿಗತ್ತೆ. ತಾವು ತೆಗೆದು ನೋಡಿದಾಗ ಇನ್ಫಾರ್ಮೇಶನ್ ಸಿಗುತ್ತೆ ಮತ್ತು ಅದರದ್ದು ಡೀಟೇಲ್ಸ್ ಕೂಡ ಸಿಗುತ್ತೆ. ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಬೈಕ್ ಟ್ಯಾಕ್ಸಿಗಳಿಂದ ಎಷ್ಟು ತೊಂದರೆ ಆಗಿದೆ, ಬೈಕ್ ಟ್ಯಾಕ್ಸಿಗಳಿಂದ ಎಷ್ಟು ಆಕ್ಸಿಡೆಂಟ್ ಆಗಿದೆ ಅಂತ. ಅದು ಸುಳ್ಳು. ಯಾವುದೇ ರೀತಿಯಾದಂಥ ಇದು ಇದಾಗಿದೆ ಅಂತಕ್ಕಂಥ ಅನುಕೂಲ ಆಗಿರ್ತಕ್ಕಂಥದ್ದು. ಅನುಕೂಲ ಆಗಿದ್ರೆ ಅದು ಕೇವಲ ಅಗ್ರಿಗೇಟರ್ಸ್ ಆಗಿದೆ, ಅವ್ರು ಕಮಿಷನ್ ಮಾಡ್ತಾರೆ ಸಾರ್ವಜನಿಕರಿಗೆ. ಮತ್ತು ಪ್ರಿಂಟ್ ಮಾಧ್ಯಮದ ಮಿತ್ರರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಆಹ್ವಾನಿಸ್ತೀನಿ. ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಎಲ್ಲ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮ ಮಿತ್ರರು ಸದಾ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಿದ್ದೀರಿ, ನಮಗೆ ಸಹಕಾರವನ್ನು ಕೂಡ ಕೊಡ್ತಾ ಇದ್ದೀರಿ. ಅದಕ್ಕೆ ಮತ್ತೊಮ್ಮೆ ಧನ್ಯವಾದ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿದೆ, ನಿನ್ನೆ ದಿವಸ ಅಂದರೆ 1ನೇ ತಾರೀಕು 1/7/2025 ಒಂದು ಅಗ್ರಿಗೇಟರ್ ರೂಲ್ಸ್ 2025 ಅಂತೇಳಿ ಬಂತು. ಇದು ಬಿಡುಗಡೆಯಾದ ಒಂದು ಸುಮಾರು 3-3:30 ಗಂಟೆಗೆ ಮಧ್ಯಾಹ್ನ ಅಪ್ಲೋಡ್ ಆಗುತ್ತೆ ವೆಬ್ಸೈಟಲ್ಲಿ. ಮಾರ್ಕ್ನ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅದರಲ್ಲೇ ಅಪ್ಲೋಡ್ ಆಗುತ್ತೆ. ಅದು ಹೇಗೆ ಇದು ಪ್ರಚಲಿತವಾಗುತ್ತೆ ಅಂತಂದರೆ ಬಹಳ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಇದು ಪ್ರಚಾರಕ್ಕೆ ಒಳಪಡುತ್ತೆ. ಕಾರಣ ಇಷ್ಟೇ, ಈ ಅಗ್ರಿಗೇಟರ್ ರೂಲ್ಸ್ ಪರವಾಗಿ ಈಗ ಆಲ್ರೆಡಿ ನ್ಯಾಯಾಲಯದಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಒಂದು ರಿಟ್ ಅಪೀಲ್ ಅರ್ಜಿಗಳು ಈಗ ಆಲ್ರೆಡಿ ಹಿಯರಿಂಗ್ ಇದು ಬಂದಿದೆ, ಬರ್ತಾ ಇದೆ ಡೇ ಬೈ ಡೇ. ನಿನ್ನೆ ಇತ್ತು, ಇವತ್ತಿಲ್ಲ, ನಾಳೆಗಿದೆ. ಆದ್ರೆ ಈ ಒಂದು ಕ್ಷಣದಲ್ಲಿ, ಈ ಒಂದು ಸಮಯದಲ್ಲಿ ಈ ಒಂದು ಅಗ್ರಿಗೇಟರ್ ರೂಲ್ಸ್ ಒಂದು 3-3:30 ಅವತ್ತಿನ ದಿವಸನೇ 1ನೇ ತಾರೀಕಿಗೆ ಅಪ್ಲೋಡ್ ಆಗುತ್ತೆ. ಸಂಜೆ 3:30-4 ಗಂಟೆಗೆ 5 ಗಂಟೆಗೆಲ್ಲ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಬರುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಮೊನ್ನೆ ಎಲ್ಲರೂ ಫೇಸ್ಬುಕ್ ಅಲ್ಲಿ, ತಮ್ಮ ಟ್ವಿಟ್ಟರ್ ಖಾತೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಟ್ಟಿದೆ, ರಾಜ್ಯ ಸರ್ಕಾರ ಕೊಡೋದು ಮಾತ್ರ ಬಾಕಿ ಇದೆ, ರಾಜ್ಯ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರ ಇದಕ್ಕೆ ಅನುಮತಿ ಮಾಡಿಕೊಡಬೇಕು, ಕೇಂದ್ರ ಸರ್ಕಾರನೇ ಕೊಟ್ಟಿದ್ದಾಗ ರಾಜ್ಯ ಸರ್ಕಾರ ನಿಮ್ದೇನು ತೊಂದರೆ, ಈ ರೀತಿಯಾದಂಥ ಹಲವು ವಿಷಯಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬಿತ್ತರಗೊಂಡಿದೆ. ನಿನ್ನೆ ಅದಾದ ನಂತರ ನಾವು 1ನೇ ತಾರೀಕು ನಾವು ಕೂಡ ಅದರ ರಾತ್ರಿ ಈ ಒಂದು ಇದನ್ನ ಅಗ್ರಿಗೇಟರ್ ರೂಲ್ಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಓದಿ ನೋಡಿದಾಗ ಇದು ಕೇವಲ ತಾವು ಅಂದ್ರೆ ನಮ್ಮ ಒಂದು ನಾಲೆಡ್ಜ್ಗೋಸ್ಕರ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಅಗ್ರಿಗೇಟರ್ ರೂಲ್ಸ್ ಏನಿದೆ, ಗೈಡ್ಲೈನ್ಸ್ ಇದೆ ಏನಿದೆ 2025, ಇದು ಗೈಡ್ಲೈನ್ಸ್ ಮಾತ್ರ, ಇದು ಯಾವುದೇ ರೀತಿಯಾದಂಥ ಕಾನೂನಲ್ಲ.
ಅಡ್ವೈಸರಿ ಅಂತಂದ್ರೆ ನೀವು ಈ ರೀತಿ ಈ ರೀತಿಯಲ್ಲಿ ಮಾಡಬಹುದು, ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಏನಲ್ಲ. ಆದ್ರೆ ಎಲ್ಲ ಒಂದು ರೀತಿಯಲ್ಲಿ ನಿನ್ನೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕೇಂದ್ರ ಸರ್ಕಾರ ಅನುಮತಿನೇ ಕೊಟ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇತ್ತು. ಇದು ದಯವಿಟ್ಟು ತಪ್ಪು ಗ್ರಹಿಕೆ. ಮತ್ತೆ ಈ ಗೈಡ್ಲೈನ್ಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಸಾರ್ವಜನಿಕರಿಗೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ. ನಾನು ಆಟೋ ಚಾಲಕರು ಮತ್ತು ಆಟೋ ಮಾಲೀಕರ, ಟ್ಯಾಕ್ಸಿ ಚಾಲಕರು ಮತ್ತು ಟ್ಯಾಕ್ಸಿ ಮಾಲೀಕರ ಇದಕ್ಕೆ ನಾನು ವಿಷಯಕ್ಕೆ ಮತ್ತೆ ಬರ್ತೀನಿ. ತಾವು ಏಕೆ ಅಂತ ಕೇಳ್ಬೋದು, ಹೇಗೆ ಸಾರ್ವಜನಿಕರಿಗೆ ಅನ್ಯಾಯ ಆಗಿದೆ. ದಯವಿಟ್ಟು ಇದು ರೂಲ್ 17 ತಾವು ತೆಗೆದು ನೋಡಿದ್ರೆ ದುರದೃಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಮಹಾಶಯ ಇದನ್ನ ಮಾರ್ಕ್ಗೆ ಅಧಿಕಾರಿ ಜಾಯಿಂಟ್ ಸೆಕ್ರೆಟರಿನೋ ಅಥವಾ ಅಡಿಷನಲ್ ಸೆಕ್ರೆಟರಿನೋ ಅಂಡರ್ ಸೆಕ್ರೆಟರಿನೋ ಗೊತ್ತಿಲ್ಲ, ಮಾನ್ಯ ಮಂತ್ರಿಗಳ ಗಮನಕ್ಕೆ ಇದು ಬಂದಿದೆಯೋ ಇಲ್ವೋ, ಕೇಂದ್ರ ಮಂತ್ರಿಗಳ ಗಮನಕ್ಕೆ ಬಂದಿದೆಯೋ ಇಲ್ವೋ ಅದು ಕೂಡ ನನಗೆ ಅನುಮಾನ ಇದೆ. ಒಬ್ಬ ಕಾಮನ್ ಮ್ಯಾನ್ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾನೆ ಆ ರೀತಿಯಲ್ಲಿ ಯೋಚನೆ ಮಾಡಿ ಈ ಗೈಡ್ಲೈನ್ಸ್ ಪ್ರಿಪೇರ್ ಮಾಡ್ದಂಗಿದೆ. ಯಾಕೆ ಅಂತ ಹೇಳಿ ತಾವು ಕೇಳ್ಬೋದು. ನೋಡಿ, ಇದರಲ್ಲಿ 17 ಬಂದು ಫೇರ್ ರೆಗ್ಯುಲೇಷನ್ ಅಂತ, ರೂಲ್ 17 ಅಲ್ಲಿ ಫೇರ್ ರೆಗ್ಯುಲೇಷನ್ ಅಂತ ಹೇಳ್ಬಿಟ್ಟಿದೆ, ರೆಗ್ಯುಲೇಷನ್ ಆಫ್ ಫೇರ್. ಇದರಲ್ಲಿ ಒಂದು ಹೇಳ್ತಾರೆ ಏನಂದ್ರೆ, ಮೊದಲನೇ ಪಾಯಿಂಟ್ 17.1 ಅಲ್ಲಿ ಏನು ಬೇಸ್ ಫೇರ್ ಕರ್ನಾಟಕ ರಾಜ್ಯ ಸರ್ಕಾರ ಆಗಲಿ ಯಾವುದೇ ಒಂದು ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಫಿಕ್ಸ್ ಮಾಡಿರುತ್ತೋ ಆ ಬೇಸ್ ಫೇರ್ ನ ಫಿಕ್ಸ್ ಮಾಡಬೇಕು ಅಂತ ಹೇಳುತ್ತೆ. ಅದಾದ ನಂತರ 3 ಕಿಲೋಮೀಟರ್ ಮಿನಿಮಮ್ ಇರಬೇಕು. ಒಪ್ಕೊತೀವಿ ಮಿನಿಮಮ್, ಯಾಕಂದ್ರೆ ಪಿಕಪ್ ಮನೆ ಹತ್ರಕ್ಕೆ ಹೋಗ್ತಾರೆ ಬರ್ತಾರೆ, ನಾವು ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ಇದಿಲ್ಲ. ಆದ್ರೆ ಅದು ಬಿಟ್ಟು ನೆಕ್ಸ್ಟ್ 17.23 ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಸಾರ್ವಜನಿಕರಿಗೆ ಒಂದು ಹೊರೆ ಆಗತ್ತೆ. ಇದು ಯಾವ ರೀತಿಯಲ್ಲಿ ಇದನ್ನ ಗಣನೆ ತೆಗೆದುಕೊಂಡು ಇದನ್ನ ಗೈಡ್ಲೈನ್ಸ್ ಹೊರಡಿಸಿದ್ರು ಅಥವಾ ಇದರಿಂದ ಏನಾದ್ರು ಈ ಅಧಿಕಾರಿ ಏನು ಗೈಡ್ಲೈನ್ಸ್ ಹೊರಡಿಸಿದರೆ ಅದು ನಿಜವಾಗ್ಲೂ ಅವ್ರಿಗೆ ಏನಾದ್ರು ಸಾಮಾನ್ಯ ಕನಿಷ್ಠ ಜ್ಞಾನ ಏನಾದ್ರು ಮೋಟಾರ್ ವೆಹಿಕಲ್ ಆಕ್ಟ್ ಬಗ್ಗೆ ಇದೆಯಾ ಇಲ್ವಾ ಅನ್ನುವಂತ ಕೂಡ ಇವತ್ತು ಡೌಟ್ ಆಗುತ್ತೆ. ಯಾಕೆ ಅಂದ್ರೆ 17.3 ಅಲ್ಲಿ ಅಗ್ರಿಗೇಟರ್ ಶಲ್ ಬಿ ಪರ್ಮಿಟೆಡ್ ಟು ಚಾರ್ಜ್ ಎ ಮಿನಿಮಮ್ ಆಫ್ 50% ಲೋಯರ್ ದಾನ್ ದ ಬೇಸ್ ಫೇರ್. ಅಗ್ರಿಗೇಟರ್ ಏನ್ ಮಾಡ್ಬೋದು ಅಂದ್ರೆ, ಇವತ್ತು ನಾವು ಆಟೋದಲ್ಲಿ 15 ರೂಪಾಯಿ ಕಿಲೋಮೀಟರ್ ಇದೆ, ಈ ಅಗ್ರಿಗೇಟರ್ ಬೇಕಾದ್ರೆ ಅಗ್ರಿಗೇಟರ್ಗಳು ಅದನ್ನ 700 ರೂಪಾಯಿಗೆ ಬೇಕಾದ್ರೂ ಓಡಿಸಬಹುದು ಹೋಗ್ತೀವಿ, 50% ಲೆಸ್ಸರ್. ಆದ್ರೆ ಅದರಿಂದ ಸಾರ್ವಜನಿಕರಿಗೆ ನಿಜವಾಗ್ಲೂ ತೊಂದರೆ ಆಗೋದಿಲ್ಲ, ಒಪ್ಕೊಂಬೋಣ, ಅವ್ರಿಗೆ ಲಾಭನೇ ಆಗುತ್ತೆ. ಮುಂದೆ ಬರ್ತೀನಿ, ಇಲ್ಲಿ 50% ಬಿಟ್ಕೊಟ್ರು, ಮುಂದೆ ಬಂದ್ಬಿಟ್ಟು ಅವರಿಗೆ 200% ಅಂದ್ರೆ ಮುಂದೆ ಅದಕ್ಕಿಂತ ಮುಂದೆ ನೆಕ್ಸ್ಟ್ ವರ್ಡು ದ 50% lower than the base fare and the maximum dynamic pricing of 2 times the basic fare specified under subclass 17 class 1. ಬೇಸಿಕ್ ಫೇರ್ ಏನಿದೆ 15 ರೂಪಾಯಿ ಇದ್ರೆ 2 ಟೈಮ್ಸ್ ಮಾಡ್ಬೋದು. ಇದರಲ್ಲಿ 1:2 ಅಥವಾ 2 ಟೈಮ್ಸ್ ಮೋರ್, ಇದು ಕೂಡ ವೇಗ ಆಗಿದೆ, ಕನ್ಫ್ಯೂಷನ್ ಆಗಿದೆ. ಯಾಕಂದ್ರೆ 1:2 ಅಂದ್ರೆ 20 ರೂಪಾಯಿ 15 ರೂಪಾಯಿ ಇದ್ರೆ 30 ರೂಪಾಯಿ ಮಿನಿಮಮ್ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಪರ್ ಕಿಲೋಮೀಟರ್ಗೆ. ಅಕಸ್ಮಾತ್ 2 ಟೈಮ್ಸ್ ಮೋರ್ ದ್ಯಾನ್ ಅಂತಂದ್ರೆ 2 ಟೈಮ್ಸ್ ಮೋರ್ ದ್ಯಾನ್ ದ ಬೇಸ್ ಪ್ರೈಸ್ ಅಂದ್ರೆ 15 ರೂಪಾಯಿ ಇಂಟು 2 ಟೈಮ್ಸ್ 15 ಅಂದ್ರೆ 45 ರೂಪಾಯಿ ಕಿಲೋಮೀಟರ್ಗೆ ಆಟೋದರ ಹತ್ರ ವಸೂಲಿ ಮಾಡಬಹುದು ಈ ಅಗ್ರಿಗೇಟರ್ ಕಂಪನಿಗಳು. ಇದು ಯಾವ ರೀತಿಯಾದಂತಹ ಕಾನೂನನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಒಂದು ಇಡೀ ದೇಶದಲ್ಲಿ ತಂದಿದೆ. ಇದಕ್ಕೆ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಈ ಗೈಡ್ಲೈನ್ಸ್ಗೆ ಧಿಕ್ಕರಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಕಾದ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ, ಕಾನೂನಾತ್ಮಕ ಹೋರಾಟ ಮತ್ತು ಉಳಿದಂತ ಎಲ್ಲಾ ರೀತಿಯಾದಂತಹ ಮನವಿ ಸಲ್ಲಿಸುವಂತದ್ದಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಬೇಕಾದಂತ ಮತ್ತೆ ಏನು ಅಮೆಂಡ್ಮೆಂಟ್ಸ್ ತರಬೇಕು ಅದಕ್ಕೆ ಮನವಿಯನ್ನು ಕೊಡುವಂತದ್ದಾಗಿ ಮಾಡುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸ್ನೇಹಿತರೆ, ಹಂಗೆ ಮುಂದೆ ಬರ್ತೀನಿ. ತಮಗೆಲ್ಲ ಗೊತ್ತಿದೆ, KODT ಕರ್ನಾಟಕ ಆನ್ ಡಿಮ್ಯಾಂಡ್ ಅಗ್ರಿಗೇಟರ್ಸ್ ಟೆಕ್ನಾಲಜಿ ಆಕ್ಟ್ ನಮ್ಮ ಕರ್ನಾಟಕದಲ್ಲಿದೆ. ಇದನ್ನು ಚಾಲೆಂಜ್ ಕೂಡ ಮಾಡಿದ್ರು ಅಗ್ರಿಗೇಟರ್ಸ್. 5% ಗಿನ್ನ ಹೆಚ್ಚಾಗಿ 5% ಪ್ಲಸ್ GST ಅದಕ್ಕಿಂತ ಹೆಚ್ಚಾಗಿ ಯಾವುದೇ ರೀತಿಯಾದಂತಹ ದರಗಳನ್ನ, ಹೆಚ್ಚಿನ ದರವನ್ನ, ದರದ ಮೇಲಿನ ಕಮಿಷನ್ ಅನ್ನ ಅಗ್ರಿಗೇಟರ್ಗಳು ತೆಗೆದುಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದನ್ನ ಚಾಲೆಂಜ್ ಮಾಡಿದ್ರು ಮಾನ್ಯ ನಮ್ಮ ಇಲ್ಲೇ ಹೈಕೋರ್ಟ್ ಅಲ್ಲಿ. ಅಗ್ರಿಗೇಟರ್ಸ್ ಸ್ಟ್ರಕ್ ಡೌನ್ ಮಾಡ್ತು. ಹೈಕೋರ್ಟ್ ಹೇಳ್ತು
ಯಾವುದೇ ಕಾರಣಕ್ಕೆ ಆಗಲಿ ಸರ್ಕಾರ ವಿಧಿಸಿರ್ತಕ್ಕಂಥ 5% ದರಕ್ಕಿಂತ ಹೆಚ್ಚಾಗಿ, ಕಮಿಷನ್ಗಿಂತ ಹೆಚ್ಚಾಗಿ ನೀವು ತಗೋಬಾರ್ದು ಬೇಸ್ ದರದ ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ತು. ಅದು ಸಾರ್ವಜನಿಕರಿಗೂ ಹೊರೆ ಆಗತ್ತೆ, ಆಟೋ ಚಾಲಕರಿಗೂ ಮತ್ತು ಮಾಲೀಕರಿಗೂ ಕೂಡ ಹೊರೆ ಆಗತ್ತೆ. 5%ಗಿಂತ ನೀವು ಹೆಚ್ಚಾಗಿ ದರವನ್ನು ತೆಗೆದುಕೊಳ್ಬಹುದು ಅಂತ ಹೇಳ್ತು. 17.4 ಅಲ್ಲಿ ಹೇಗೆ ಒಂದು ಅಗ್ರಿಗೇಟರ್ ಕಂಪನಿಗಳು, ಈ MNC ಕಂಪನಿಗಳು ಸರ್ಕಾರವನ್ನೇ ತಮಗೆ ಬೇಕಾದ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು, ಸರ್ಕಾರವನ್ನ ತಮಗೆ ಬೇಕಾದ ರೀತಿಯಲ್ಲಿ ಕಾನೂನುಗಳನ್ನ ಸರ್ಕಾರದಿಂದ ಮಾರ್ಪಾಟು ಮಾಡಬಹುದು ಅನ್ನೋದಕ್ಕೆ ಹಿಂಭಾಗದ ಬದಲಿಂದ ಯಾವ ರೀತಿಯಲ್ಲಿ ಒಳಗೆ ನುಸುಳಬಹುದು ಅನ್ನೋದಕ್ಕೆ ಈ 17.4 ನಿದರ್ಶನ. ಯಾಕೆಂದ್ರೆ ನಮ್ಮ ಮೊನ್ನೆ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ಕೇಸ್ ಇವತ್ತು ಕೂಡ 5% ಮೇಲೆ ಅವರು ಅಪೀಲ್ ಹಾಕೊಂಡಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂಥ ಸ್ಟೇ ಇಲ್ಲ. ಇವತ್ತು ಕೂಡ ಕೋರ್ಟ್ ನಂಬರ್ 2 ಅಲ್ಲಿ ಸೀರಿಯಲ್ ನಂಬರ್ 19 ಅಲ್ಲಿ ಬಂದಿದೆ. ಅದ್ರಲ್ಲಿ ನಾವು ಕೂಡ ಇದೀವಿ, ಪಾರ್ಟಿಗಳಿದ್ದೀವಿ. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರೂಲ್ಸ್ ಅಲ್ಲಿ, ದ ಡ್ರೈವರ್ ಆನ್ ಬೋರ್ಡ್ ಅಲಾಂಗ್ ವಿತ್ ದ ಮೋಟಾರ್ ವೆಹಿಕಲ್ ವಿತ್ ದ ಅಗ್ರಿಗೇಟರ್ ಶಲ್ ರಿಸೀವ್ ಅಟ್ ಲೀಸ್ಟ್ 80% ಆಫ್ ದ ಫೇರ್. ಹೆಂಗಿದೆ ನೋಡಿ, ಇಂಡೈರೆಕ್ಟ್ ಆಗಿ ಬರೋದು. 20% ಕಮಿಷನ್ ನೀವು ತಗೊಳ್ಳಿ ಅಂತ ಹೇಳಲ್ಲ, ಡ್ರೈವರ್ ನೀವು ಕಮಿಷನ್ ತಗೊಳ್ಳಿ ಅಂತ ನೇರವಾಗಿ ಹೇಳ್ತಾ ಇದೆ. ಅದೇ ನಮ್ಮ ಅಗ್ರಿಗೇಟರ್ ರೂಲ್ಸು, ಕರ್ನಾಟಕ ರಾಜ್ಯದ ಅಗ್ರಿಗೇಟರ್ ರೂಲ್ಸು ಸ್ಟ್ರಿಕ್ಟ್ ಆಗಿದೆ. ಯಾವುದೇ ಕಾರಣಕ್ಕೆ ಆಗಲಿ 5%ಗಿಂತ ಹೆಚ್ಚಾಗಿ ತಗೋಬಾರದು ಅಂತ. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ದುರದೃಷ್ಟ ಅಂತಲೇ ಹೇಳ್ಬೋದು. ಇದು ಈ ಒಂದು ಪ್ಯಾರಾ ಮಾತ್ರ 17.7 ರೂಲ್ 17.7 ಏನಿದೆ, ಇದು ಇಡೀ ದೇಶದಲ್ಲೇ ಒಂದು ದುರಂತ ಅಂತ ಹೇಳ್ಬೋದು. ಮುಂದಕ್ಕೆ MNC ಕಂಪನಿಗಳು ಯಾವ ರೀತಿ ಸಾರ್ವಜನಿಕರ ರಕ್ತವನ್ನು ಹಿಡಬಹುದು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ನಾನು ಬಯಸ್ತೀನಿ. ನೋಡಿ, ಇದರಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಅಕಸ್ಮಾತ್ ಯಾವುದೇ ಒಂದು ರಾಜ್ಯ ಸರ್ಕಾರಗಳು ದರವನ್ನು ನಿಗದಿಪಡಿಸ್ತಾ ಇದ್ರೆ ಯಾವುದೇ ಒಂದು ವೆಹಿಕಲ್ಗೆ, ಆಟೋಗಾಗಿರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಬೈಕ್ ಟ್ಯಾಕ್ಸಿಗಳಿಗೆ ನಮ್ಮಲ್ಲಿ ದರ ಇಲ್ಲ, ಯಾವುದೇ ರಾಜ್ಯಗಳಲ್ಲೂ ಕೂಡ ದರ ಇಲ್ಲ. ದರವನ್ನು ನಿಗದಿಪಡಿಸ್ತಾ ಇದ್ರೆ ಯಾರು ದರವನ್ನು ನಿಗದಿಪಡಿಸಬೇಕು? ಅಗ್ರಿಗೇಟರ್ಗಳೇ ನಿಗದಿಪಡಿಸಿ ಸರ್ಕಾರಕ್ಕೆ ಸಲ್ಲಿಸಬೇಕಂತೆ. ಯಾವ ಕಾನೂನು ಇದು? ತೊಗೊಳ್ಬೇಕಾದ್ರೆ ನೋಡಿ, 17.7 ಏನ್ ಹೇಳುತ್ತೆ ಅಂದ್ರೆ, ಅಲ್ಲಿ ನಾನು ಫಸ್ಟ್ ಇದು ಬಿಟ್ಬಿಡ್ತೀನಿ. ಇನ್ ಸ್ಟೇಟ್ಸ್ ವೇರ್ ದ ಫೇರ್ ಹ್ಯಾಸ್ ನಾಟ್ ಬೀನ್ ಡಿಟರ್ಮೈನ್ಡ್ ಬೈ ದ ಸ್ಟೇಟ್ ಗವರ್ಮೆಂಟ್, ಯಾವುದು ಸ್ಟೇಟ್ಗಳು ಯಾವುದು ದರವನ್ನು ನಿಗದಿಪಡಿಸಿಲ್ಲ, ದ ಬೇಸ್ ಫೇರ್ ಮೇ ಬಿ ನೋಟಿಫೈಡ್ ಟು ದ ಸ್ಟೇಟ್ ಗವರ್ಮೆಂಟ್ ಬೈ ದ ಅಗ್ರಿಗೇಟರ್ ಫಾರ್ ದ ಪರ್ಪಸ್ ಆಫ್ ಫೇರ್ ರೆಗ್ಯುಲೇಷನ್. ಯಾರಿಂದ? ಬಳಿದ ಅಗ್ರಿಗೇಟರ್ಸ್ ಅಂತೆ. ಅಂದ್ರೆ ಅಗ್ರಿಗೇಟರ್ ಕಡೆಯಿಂದ ಅವರು ದರವನ್ನು ನಿಗದಿಪಡಿಸ್ಬಿಟ್ಟು ಅವ್ರು ಸರ್ಕಾರಕ್ಕೆ ಸಲ್ಲಿಸಬೇಕು, ನಾನು ಇಷ್ಟು ನಿಗದಿಪಡಿಸಿದೆ. ಎಂತ ದುರಂತ ಇತ್ತು ರಾಜ್ಯದಲ್ಲಿ, ದೇಶದಲ್ಲಿ. ಇದು ಯಾವ ಅಧಿಕಾರಿ ಮಾಡಿದ್ದಾನೆ? ಯಾರ ಪರ ಮಾಡಿದ್ದಾನೆ? ಅಧಿಕಾರಿಗಳು ಇಲ್ಲಿ ಇವರು ಅಗ್ರಿಗೇಟರ್ ಕಂಪನೀಸ್ಗಳಿಂದ ಏನೇನು ಪಡ್ಕೊಳ್ತಾ ಇದ್ದಾರೆ, ಸವಲತ್ತುಗಳನ್ನು ಪಡ್ಕೊಂಡಿದ್ದಾರೆ. ಈ ರೀತಿಯಾದಂತಹ ಓವರ್ ನೈಟ್ ಒಂದು ರೆಗ್ಯುಲೇಷನ್ ಬರುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಹೈಕೋರ್ಟ್ ಅಲ್ಲಿ ಇವತ್ತು ಕೇಸುಗಳು ನಡೀತಾ ಇದ್ದಾಗ ಇದನ್ನ ಕೂಡ ಇವತ್ತು ಸಾರ್ವಜನಿಕರ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ಅದಾಗೋದ್ಮೇಲೆ ಕ್ಯಾನ್ಸಲೇಷನ್ ಆಫ್ ರೈಡ್ ತಮಗೆ ಇವತ್ತು ಹೇಳಲಿಕ್ಕೆ ಬಯಸ್ತೀನಿ. ಕ್ಯಾನ್ಸಲೇಷನ್ ಯಾರೇ ಮಾಡಿದ್ರೆ ಕೂಡ, ಡ್ರೈವರ್ ಮಾಡಿದ್ರೆ ಕೂಡ ಡ್ರೈವರ್ ಕಡೆಯಿಂದ 10% ತಗೊಳ್ಳಿ ಅಂತ ಹೇಳಿದ್ದಾರೆ. ಇವ್ರು ಮಾಡಿದ್ರೆ, ಪ್ಯಾಸೆಂಜರ್ ಮಾಡಿದ್ರೆ ಪ್ಯಾಸೆಂಜರ್ ಇಂದಾನು 10% ತಗೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಈ 10% ತೆಗೆದುಕೊಂಡದ್ದು ಯಾರು ಹೋಗುತ್ತೆ? ಯಾರು ಹೋಗ್ಬೇಕು? ಡ್ರೈವರ್ ಕೊಡ್ಬೇಕಾ? ಬಂಡವಾಳ ಹಾಕಿದ್ದಾನೆ, 4 ಕಿಲೋಮೀಟರ್ 3 ಕಿಲೋಮೀಟರ್ ಹುಡುಕೊಂಡು ಹೋಗಿರ್ತಾನೆ, ಅಲ್ಲಿ ಅವ್ರ ಮನೆ ಹತ್ರ ಪಿಕಪ್ ಮಾಡಕ್ ಹೋಗಿರ್ತಾನೆ, ಅಲ್ಲಿ ಅವಾಗ ಕ್ಯಾನ್ಸಲ್ ಆದಾಗ ಆ ದುಡ್ಡು ಯಾರು ಕೊಡ್ಬೇಕು? ಈ ಒಂದು ಸೆಕ್ಷನ್ ಪ್ರಕಾರ ಯಾವುದೇ ರೀತಿಯಾದಂತ ಈ ತರ ಕ್ಯಾನ್ಸಲ್ ಆಗಿರ್ತಕ್ಕಂಥ ಡ್ಯೂಟಿದು ಸ್ಪೆಸಿಫೈ ಆಗಿ ಯಾರಿಗೂ ಇಲ್ಲ. ಬಟ್ ಆದ್ರೆ ಇಂಡೈರೆಕ್ಟ್ ಆಗಿ ಅಲ್ಲಿ ಕೂಡ ಸ್ಪೆಸಿಫಿಕಲಿ ಮೆನ್ಷನ್ಡ್ ಆನ್ ಇಟ್ಸ್ ವೆಬ್ಸೈಟ್ ಅಂಡ್ ಆಪ್. ಯಾರಿಗೆ? ಅಗ್ರಿಗೇಟರ್ ಹೋಗ್ಬೇಕು. ಇದು ಯಾವ್ದು ದುರಂತ ರೀ? ನಾನು ಗಾಡಿ ಹಾಕೊಂಡು ಪೆಟ್ರೋಲ್ ಹಾಕೊಂಡು ಇದು ಮಾಡಿಕೊಂಡು ಪಿಕಪ್ ಮಾಡಕ್ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಹೋದಾಗ ಅವ್ನು ಕ್ಯಾನ್ಸಲ್ ಮಾಡ್ತಾರೆ. ನನ್ನ ದುಡ್ಡು ಹಾಕ್ತೀನಿ, ನನ್ನ ಫ್ಯೂಯಲ್ ಹಾಕ್ತೀನಿ, ನನ್ನ EMI ಕಟ್ತಾ ಇದ್ದೀನಿ, ನಾನು ಇನ್ಶೂರೆನ್ಸ್ ಕಟ್ತಾ ಇದ್ದೀನಿ, ನನ್ನ ಜೀವನಕ್ಕೋಸ್ಕರ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಲ್ಲಿ ನಾನು ಗಾಡಿನ ಹಾಕೊಂಡಿದ್ದೀನಿ. ಆದ್ರೆ ದುಡ್ಡು 10% ಡಿಡಕ್ಟ್ ಮಾಡಿದ್ ಮಾತ್ರ ಇವ್ರಿಗೆ ಹೋಗ್ಬೇಕು. ಸೊ ಇದು ಒಂದು ದೊಡ್ಡ ರೀತಿಯಾದಂತ ನಮ್ಮ ಆಟೋ ಚಾಲಕರಿಗೆ ಮತ್ತು ಮಾಲೀಕರಿಗೆ ಆಗ್ತಾ ಇರ್ತಕ್ಕಂಥ ದುರಂತ. ಆಮೇಲೆ ನೆಕ್ಸ್ಟ್ ರೂಲ್ ನಂಬರ್ 23 ಬರ್ತೀನಿ ಸ್ನೇಹಿತರೆ. ಈಗ
ಇದು ಮೋದಿ ಮುಖ್ಯವಾಗಿರ್ತಕ್ಕಂಥ ಇದು ವಿಷಯ. ಏನಿವಾಗ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಕೊಟ್ಟುಬಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೇಂದ್ರ ಸರ್ಕಾರ ಅನ್ನೋದು. ದಯವಿಟ್ಟು ಅದು ತಪ್ಪು ಕಲ್ಪನೆ. ಹಿಂದೆ ಇದೇ ಅಗ್ರಿಗೇಟರ್ ಕಂಪನಿಗಳು ನ್ಯಾಯಾಲಯದಲ್ಲಿ ವಾದ ಮಂಡಿಸುವಾಗ ನಮ್ಗೆ ಹೇಳಿತ್ತು, ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ಅಧಿಕಾರ ಇಲ್ಲ ಅಗ್ರಿಗೇಟರ್ಸ್ ಬಗ್ಗೆ ನೀವು ಕಂಟ್ರೋಲ್ ಮಾಡಲಿಕ್ಕೆ. ಸೆಕ್ಷನ್ 67 ಬಂದು ಏನಿದ್ರು ರಾಜ್ಯದಲ್ಲಿ ಸ್ಟೇಟ್ ಕ್ಯಾರೇಜ್ಗಳು ಪಡ್ಕೊಂಡಿರ್ತಕ್ಕಂಥ ಸ್ಟೇಟ್ ಕ್ಯಾರೇಜ್ಗಳಿಗೆ, ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸುಗಳಿಗೆ, ವಾಹನಗಳಿಗೆ ಅನ್ವಯಿಸ್ತದೆ, ಟ್ಯಾಕ್ಸಿಗಳಿಗೆ ಮತ್ತು ಇದಕ್ಕೆ ಅನ್ವಯಿಸೋದಿಲ್ಲ. ಅದರಲ್ಲೂ ಎಸ್ಪೆಷಲಿ ನಮಗಂತೂ ಅಗ್ರಿಗೇಟರ್ ನಾವು ಅಲ್ಲೇ ಅಲ್ಲ, ನಾವು ಇಂಟರ್ಮೀಡಿಯೇಟರೀಸು. ಇವತ್ತು ಈ ಅಗ್ರಿಗೇಟರ್ ರೂಲ್ಸ್ ಬಂದಾಗ ಯಾವ ರೀತಿಯಲ್ಲಿ ನಾಟಕ ಮಾಡ್ತಾರೆ ಇವರು ಅಂತಂದ್ರೆ, ಈ ಅಗ್ರಿಗೇಟರ್ ರೂಲ್ಸು ಈ ದರಕ್ಕೆ ಸಂಬಂಧಂತೆ ಬಂದಾಗ ಅಗ್ರಿಗೇಟರ್ ರೂಲ್ಸ್ ಅಲ್ಲಿ ನಾವು ಬರ್ತೀವಿ, ಅಗ್ರಿಗೇಟರ್ ರೂಲ್ಸ್ ನಮ್ಗೆ ಅಪ್ಲಿಕೇಬಲ್. ಅದೇ ನೀನು ರಾಯಲ್ಟಿ ಕಟ್ಟು ಇದಕ್ಕೆ ಸರ್ಕಾರಕ್ಕೆ ನೀನು 2% ಟೋಟಲ್ ಇದರಲ್ಲಿ ಅಂತಲ್ಲ ಅಗ್ರಿಗೇಟರ್ ರೂಲ್ಸ್ 2023 ಇರೋದನ್ನ ನಾವು ಗಣನೆಗೆ ತಗೊಳಕ್ ಹೋದಾಗ ಅವಾಗ ಮಾತ್ರ ಹೇಳ್ತಾನೆ, ನಾನು ಅಗ್ರಿಗೇಟರ್ ಅಲ್ಲ, ನಾನು ಓನ್ಲಿ ಟೆಕ್ನಾಲಜಿ ಫೆಸಿಲಿಟೇಟರ್, ಇಂಟರ್ಮೀಡಿಯೇಟರಿ ಅಂತ ಹೇಳ್ತಾರೆ. ನೀವು ಯಾವುದು ಫಸ್ಟ್ ನೀವು ರಾಜ್ಯ ಸರ್ಕಾರದ ಮುಂದೆ ಅಥವಾ ನೀವು ನ್ಯಾಯಾಲಯದ ಮುಂದೆ ಮೊದಲು ನೀವು ಒಪ್ಕೊಳ್ಳಿ, ನೀವೇನು ಅಂತ ಅಗ್ರಿಗೇಟರ್ಗಳು. ನೀವು ಅಗ್ರಿಗೇಟರಾ, ಇಂಟರ್ಮೀಡಿಯೇಟರಿನ, ಏಜೆಂಟ, ಟೆಕ್ನಾಲಜಿ ಸಪೋರ್ಟರ, ಟೆಕ್ನಾಲಜಿ ಫೆಸಿಲಿಟೇಟರ, ಏನು ನೀವು? ಅವಾಗ ಏನ್ ಹೇಳ್ತಾ ಇತ್ತು, 67 ನಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತ ಅಧಿಕಾರ ಇಲ್ಲ ಅಂತ ಹೇಳಿತ್ತು ಸ್ಟೇಟ್ ಗೌರ್ಮೆಂಟ್ಸ್ಗೆ. ಇವತ್ತು ಅವರು ಒಪ್ಕೊಂಡಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ಸ್ಗೆ 67 ನಲ್ಲಿ ಎಲ್ಲಾ ರೀತಿಯಾದಂತ ಅಧಿಕಾರ ಇದೆ ಅಂತ. ಅವರು ಬಿಡುಗಡೆ ಮಾಡಿರುವಂತ ಗೈಡ್ಲೈನ್ಸ್ ನೋಡಿದ್ರೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಬಹುದು, ಬೈಕ್ ಟ್ಯಾಕ್ಸಿ ಅನುಮತಿ ಕೊಟ್ರೆ ಏನೇನೆಲ್ಲ ಪಾಲನೆ ಮಾಡಬೇಕು ಅಂದ್ರೆ, ಈಗ ಅವನನ್ನ ಇನ್ಶೂರೆನ್ಸ್ ಕೊಡುವಂಥದ್ದಾಗಿರ್ಬೋದು, ಅವನ ಸುರಕ್ಷತೆ ನೀಡುವಂಥದ್ದಾಗಿರ್ಬೋದು, ಈ ಥರದ್ದೆಲ್ಲವೂ ಕೂಡ ಸಾಕಷ್ಟು ಪಾಯಿಂಟ್ಸ್ ಹಾಕಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನು ನೀಡಬಹುದು ಅಥವಾ ನೀಡಿ ಅನ್ನುವಂಥ ರೀತಿಯಲ್ಲಿ ಇದನ್ನ ಹೊರಡಿಸಿದೆಯಾ ಸರ್? ಈ ರೀತಿ ಇವತ್ತೇನು ಇದು ರೂಲ್ಸ್ ಗೈಡ್ಲೈನ್ಸ್ ಇದೆಯಲ್ಲ, ಇದೇನು ಹೊಸದಲ್ಲ. 23 ಬಂದಿದೆ, 21 ಬಂದಿದೆ ಅಗ್ರಿಗೇಟರ್ ರೂಲ್ಸ್, 2023 ಬಂದಿದೆ. ಈ ಗೈಡ್ಲೈನ್ಸ್ ಇತ್ತು ಅದರಲ್ಲೂ ಕೂಡ. ಎಸ್ ಅವೆಲ್ಲ ಬೈಕ್ ಟ್ಯಾಕ್ಸಿ ಈಗ ಮತ್ತೆ ಕೊಡ್ತೀವಿ ಅಂತಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ದ್ವಂದ್ವ ನಿಲುವಾಗುತ್ತೆ ಮತ್ತು ಅದಕ್ಕೆ ಕೊಡ್ಲಿಕ್ಕೆ ಅವಕಾಶನೂ ಇಲ್ಲ ಕಾನೂನಲ್ಲಿ. ಇವತ್ತಿಗೆ ಇರ್ತಕ್ಕಂಥ ಆಸ್ ಆಫ್ ನಾವು ಕರ್ನಾಟಕ ರಾಜ್ಯದಲ್ಲಿ ಅವಕಾಶ ಇಲ್ಲ. ಈ ಬಗೆಗೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆ, ಸಾರಿಗೆ ಸಚಿವರ ಜೊತೆಲಿ ಚರ್ಚೆ ಮಾಡಿದ್ರಾ? ಈ ಗೈಡ್ಲೈನ್ಸ್ ಏನಾದ್ರು ಅಳವಡಿಸ್ಕೊಂಡು ರೂಲ್ಸ್ ಅನ್ನ ಫ್ರೇಮ್ ಮಾಡ್ಬೋದು, ಇಲ್ಲ ರೂಲ್ಸ್ ಏನಾದ್ರು ಅಳವಡಿಸ್ಕೊಂಡು ಅದ್ರಲ್ಲಿ ಏನಾದ್ರು ಚರ್ಚೆ ಆಗ್ತಿದೆಯಾ? ಸರ್ ಖಂಡಿತ ಇದುವರೆಗೆ ನಮ್ಮ ಗಮನಕ್ಕಂತೂ ಯಾವುದು ಬಂದಿಲ್ಲ, ನಾವಂತೂ ಅಪ್ರೋಚ್ ಮಾಡಿಲ್ಲ. ನಾವು ಖಂಡಿತ ನಾವು ಮಾಡ್ತೀವಿ. ಆ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ ಏನಾದ್ರು ಆದರೆ